ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಆದಿಯನ್ನು ಹುಡ್ಕೊಂಡು ಏರ್ಪೋರ್ಟ್ ಬಳಿಗೆ ಹೋಗ್ತಿದ್ರೆ ಇಲ್ಲಿ ತಾಂಡವ್ ಭಾಗ್ಯಗೆ ಕಾಲ್ ಮಾಡ್ತಿದ್ದಾರೆ. ಬಟ್ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿಲ್ಲ, ಬಿಕಾಸ್ ಫೋನ್ ಬರ್ತಿರೋದೇ ಅವ್ರಿಗೆ ಗೊತ್ತಿಲ್ಲ. ತುಂಬ ಟೆನ್ಷನಲ್ಲಿ ಏರ್ಪೋರ್ಟ್ ಬಳಿಗೆ ಹೋಗ್ತಾರೆ ಭಾಗ್ಯ. ಆಲ್ರೆಡಿ ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಿರುತ್ತೆ. ಅಲ್ಲಿರೋರು ಯಾವುದೇ ಕಾರಣಕ್ಕೂ ನೀವು ಅವರನ್ನು ನಿಲ್ಸೋಕ್ಕಾಗೋದಿಲ್ಲ, ಅವರು ಆಲ್ರೆಡಿ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಫೋನ್ ಮಾಡಿ ಕೊಡ್ತೀರಾ ಅಂದಾಗ ಇಲ್ಲ, ಡೆಸ್ಟಿನೇಷನ್ ರೀಚ್ ಆಗೋ ತನಕ ನೀವು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅಂತಾರೆ. ಇದರಿಂದ ಭಾಗ್ಯ ಕುಸಿದು ಹೋಗ್ತಾರೆ. ಬಟ್ ಅದೇ ಟೈಮ್ಗೆ ಕುಸುಮ ಅವರು ಕಾಲ್ ಮಾಡಿ ನಾನು ಕಳಿಸೋ ಲೊಕೇಶನ್ಗೆ ಹೋಗಮ್ಮ ಅಂತಾರೆ. ಇಲ್ಲ ಅತ್ತೆ, ಆದಿಯವ್ರನ್ನ ತಡೆಯೋಕೆ ನನ್ನಿಂದ ಸಾಧ್ಯ ಆಗಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ ಅಂದಾಗ ಇಲ್ಲ ಮಗಳೇ ಎಲ್ಲ ಗೊತ್ತಾಗುತ್ತೆ, ಲೊಕೇಶನ್ಗೆ ಹೋಗುವಂಥ ಒಂದು ಲೊಕೇಶನ್ನ ಕುಸುಮ ಅವರು ಕಳಿಸ್ತಾರೆ. ಈ ಕಡೆ ಏನಯ್ಯ ನಿನ್ನ ಫಸ್ಟ್ ಹೆಂಡತಿ ಕೂಡ ಕಾಲ್ ರಿಸೀವ್ ಮಾಡಲಿಲ್ವಾ, ನೀನು ಮಾಡಿರೋ ಮೋಸಕ್ಕೆ ಎಲ್ಲಿ ರಿಸೀವ್ ಮಾಡ್ತಾರೆ ನಡಿ ಅಂತ ಹೇಳಿ ಒದ್ದು ಜೈಲಿಗೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾರೆ ತಾಂಡವ್ನ ಇನ್ಸ್ಪೆಕ್ಟರ್ ಅವರು. ತದನಂತರ ಆಯ್ತ ಕಡೆ ಕಾಮತ್ ಅವರು ತುಂಬ ಬೆಚ್ಚನ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಆಗ ಯಾಕಣ್ಣ ಬೆಚ್ಚನ್ ಮಾಡ್ಕೊಂಡಿದ್ಯಾ ಅಂತ ಮೀನಾಕ್ಷಿ ಅವರು ಕೇಳಿದಾಗ ಇನ್ನೇನು ಮಾಡೋದು, ನನ್ನ ಮಗ US ಹೊರಟ್ಬಿಟ್ನಲ್ಲ ಅಂತ ತುಂಬ ಬೆಚ್ಚನ್ ಮಾಡಿಕೊಂಡು ಕಾಮತ್ ಅವರು ರೂಮಿಗೆ ಹೋಗ್ತಾರೆ. ಇದರ ನಡುವೆ ಇಲ್ಲಿ ಕನಿಕಾ ಬಂದದ್ದೆ. ಅಪ್ಪ ಯಾಕೆ ತುಂಬ ಬೆಚ್ಚನ್ ಮಾಡಿಕೊಂಡು ಹೋದ್ರು, ಎಲ್ಲಿಂದ ಬಂದರು ಅಂತ ಗೊತ್ತಿದ್ಯಾ ಅದಕ್ಕೆ ನಿಮಗೆ ಅಂತ ಹೇಳಿ ಕನಿಕಾ ಕೇಳಿದಾಗ ಅಣ್ಣ ಆದಿ ಫಾರಿನ್ಗೆ ಹೋಗಿದ್ದಾನೆ ಅಂತ ತುಂಬ ಬೆಚ್ಚನ್ ಮಾಡ್ಕೊಂಡಿದ್ದಾನೆ ಅಂದಾಗ ನಿಜಕ್ಕೂ ಹೇಳಬೇಕು ಅಂದರೆ ಅಪ್ಪ ಇವಾಗ ಬರ್ತಿರೋದು ಭಾಗ್ಯ ಮನೆಯಿಂದ. ನಿಮಗೆ ಗೊತ್ತಿದೆಯಾ ಆದಿ ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ, ಅದು ಬೇರೆ ಯಾರೂ ಅಲ್ಲ ಭಾಗ್ಯನ. ನನಗೆ ಬ್ಲಾಕ್ ಮಾಡಿರೋ ನಂಬರ್ನ ನೋಡಿದಾಗ ಗೊತ್ತಾಯಿತು ಅಂತ ಹೇಳಿ ಕನಿಕಾ ಹೇಳಿದಾಗ ಮೀನಾಕ್ಷಿ ಅವರು ರೊಚ್ಚಿಗೆ ಹೇಳ್ತಾರೆ, ನನಗೆ ಮೊದಲೇ ಗೊತ್ತಿತ್ತು ಇಂಥದ್ದೇನೋ ಆಗಬಹುದು ಅಂತ, ಎಂಥ ತಪ್ಪಾಗೋಯ್ತು, ಇದಕ್ಕೆಲ್ಲ ಕಾರಣ ಅಣ್ಣನೇ ಅಲ್ವಾ. ಆದಿ ಹುಷಾರ್ ತಪ್ಪಿದಾಗ ಭಾಗ್ಯನ ಟ್ರೀಟ್ ಮಾಡು ಜೊತೆಲಿರು ಅಂತ ಹೇಳಿದ್ದು. ನಿಜಕ್ಕೂ ಅಣ್ಣನ ಹೋಗಿ ಪ್ರಶ್ನೆ ಮಾಡ್ತೀನಿ ಅಂದಾಗ ಅಯ್ಯೋ ಯಾಕತೆ ಹೋಗಿ ಪ್ರಶ್ನೆ ಮಾಡ್ತೀರಾ, ಅಪ್ಪ ಮೊದಲೇ ಬೇಜಾರಲ್ಲಿದ್ದಾರೆ, ನೀವು ಪ್ರಶ್ನೆ ಮಾಡಬೇಡಿ, ಜೊತೆಗೆ ಏನೂ ಆಗಿಲ್ವಲ್ಲ, ಇಲ್ಲಿ ಬ್ರೋ ಫಾರಿನ್ಗೆ ಹೋಗಿರೋದೇ ಭಾಗ್ಯ ಅವರನ್ನು ತಿರಸ್ಕರಿಸಿದ್ದಾರೆ ಅಂತ ಅಂದಮೇಲೆ ಭಾಗ್ಯ ಒಪ್ಕೊಂಡಿದ್ದಿದ್ರೆ ಬೇರೆ ಇರ್ತಿತ್ತು. ಈಗ ಒಪ್ಕೊಂಡಿಲ್ವಲ್ಲ, ಸುಮ್ಮನೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿದೆ, ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಕನಿಕಾಗೆ ಆದಿ ಬ್ರೋ ಫಾರಿನ್ಗೆ ಹೋಗಿದ್ದೆ ಒಳ್ಳೇದಾಗಿದೆ. ಬಿಕಾಸ್ ತನಗೆ ಕಂಪ್ನಿ ಜವಾಬ್ದಾರಿ ಕೈಗೆ ಸಿಗತ್ತೆ, ತಾನು ಎಷ್ಟು ಬೇಕಿದ್ರೂ ದುಡ್ಡು ಹೊಡಿಬೋದು, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅನ್ನೋದು ಅವಳ ಮೆಂಟಾಲಿಟಿ ಆಗಿದೆ. ಇದರ ನಡುವೆ ಭಾಗ್ಯ ಕುಸುಮರು ಕಳಿಸಿರೋ ಜಾಗಕ್ಕೆ ಹೋಗಿದ್ದೆ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ನನ್ನಿಂದನೇ ಇದೆಲ್ಲ ಆಗೋಯ್ತು. ಯಾವುದೇ ಮನುಷ್ಯ ನಮ್ಮ ಜೊತೆಯಲ್ಲಿದ್ದಾಗ ಬೆಲೆ ಗೊತ್ತಾಗೋದಿಲ್ಲ, ಬಟ್ ಹೋದ ಮೇಲೆ ಅವರ ಬೆಲೆ ಗೊತ್ತಾಗುತ್ತೆ. ನಾನು ಇಷ್ಟು ದಿನ ನಿಮ್ಮ ಬಗ್ಗೆ ಇದ್ದಿದ್ದು ಗೌರವ ಅಭಿಮಾನ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೂ ಮೀರಿದ ಪ್ರೀತಿ ಇದೆ ಅಂತ ಗೊತ್ತಾಗ್ತಿರೋದು ಈಗ. ನಾನು ನಿಮ್ಮನ್ನು ಕಳ್ಕೊಂಡ್ಬಿಟ್ಟೆ ಅಂತ ಕಣ್ಣೀರು ಹಾಕಬೇಕಿದ್ರೆ ನಾನು ಎಲ್ಲೂ ಕೂಡ ಹೋಗಿಲ್ಲ ಅಂತ ಆದಿ ಪ್ರತ್ಯಕ್ಷವಾಗ್ತಾರೆ. ಇದನ್ನು ನೋಡಿದ್ದೆ ಭಾಗ್ಯಗೆ ಖುಷಿ ಆಗುತ್ತೆ. ನೀವು ವಾಪಸ್ ಬಂದ್ರೆ ಅಂದಾಗ ಹೋಗಿದ್ರೆ ತಾನೇ ವಾಪಸ್ ಬರೋದಕ್ಕೆ. ನಿಜಕ್ಕೂ ನಾನು ಹೋಗಬೇಕು ಅಂತಾನೆ ಅಂದ್ಕೊಂಡು ಹೋದೆ, ಬಟ್ ನೀವು ನನಗೋಸ್ಕರ ಏರ್ಪೋರ್ಟ್ ತನಕ ಬಂದಿದ್ದಾದ್ಮೇಲೆ ನಾನು ನಿಮಗೋಸ್ಕರ ಇಲ್ಲಿ ತನಕ ಬರೋದ್ರಲ್ಲಿ ಏನಿದೆ ಅಂತ ಅದೇ ಹೇಳ್ತಾರೆ. ಇದನ್ನೆಲ್ಲನೂ ಕೂಡ ಮಾಡಿದ್ದೆ ಕುಸುಮವರು ಮನೆಯಲ್ಲಿ ಭಾಗ್ಯ ಬರೆದ ಲೆಟರನ್ನು ನೋಡ್ತಿದ್ದಾಗೆ ಆದಿಗೆ ಅದನ್ನು ಫೋಟೋ ತೆಗೆದು ಕಳಿಸ್ತಾರೆ. ಜೊತೆಗೆ ಭಾಗ್ಯ ನಿನ್ನ ಹುಡ್ಕೊಂಡು ಏರ್ಪೋರ್ಟಿಗೆ ಬಂದಿದ್ದಾಳೆ ತಡೆಯೋದಕ್ಕೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ನಿನ್ನ ಮೇಲೆ ಅವಳಿಗೆ ಪ್ರೀತಿ ಆಗಿದೆ ಅಂತ ಕೂಡ ತಿಳಿಸ್ತಾರೆ. ಅದನ್ನು ಕೇಳಿದ ತಡ ಖುಷಿಯಿಂದ ಆದಿ ಭಾಗ್ಯನ ಹುಡ್ಕೊಂಡು ಬಂದಿದ್ದಾರೆ. ಈ ಕಡೆ ಭಾಗ್ಯ ಕೂಡ ಆದಿ ಹತ್ರ ಹೋಗಿ ತನ್ನ ಪ್ರೀತಿಯನ್ನು ಹೇಳ್ಕೋಬೇಕು. ಅಷ್ಟರಲ್ಲಿ ತಾಂಡವ್ ಎಂಟ್ರಿ ಕೊಡ್ತಾರೆ. ಕೈ ಮುಗ್ದು ಅಂಗಲಾಚಿ ಭಾಗ್ಯ ಮುಂದೆ ಮಂಡಿ ಉರಿ ಕೂತು ಕ್ಷಮೆ ಕೇಳ್ತಿದ್ದಾರೆ. ನಾನು ನಿನಗೆ ತುಂಬ ಅವಮಾನ ಮಾಡಿದ್ದೀನಿ, ತುಂಬ ನೋವು ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮತ್ತೆ ನನ್ನ ಜೊತೆ ಒಂದಾಗು ಭಾಗ್ಯ ಅಂತ ಕೇಳ್ತಿದ್ದಾರೆ. ಬಟ್ ಭಾಗ್ಯ ಆಯ್ಕೆ ಆದಿಯಾಗಿದ್ದಾರೆ. ತಾಂಡವ್ನ ಕ್ಷಮೆ ಕೊಡ್ತಾರೆ, ಬಟ್ ತಾಂಡವ್ನ ಗಂಡನಾಗಿ ಮತ್ತೆ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.